ಕಾರ್ಯಕ್ರಮ ಬೇಗ ಶುರು ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು, ಗೊತ್ತಿಲ್ಲ. ಬೆಳಿಗ್ಗೆ ಬೇರೆ ಶೂಟಿಂಗ್ ಇದೆ. ಗುರುಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಒಟ್ಟು ನಮಗೆ ಆಶೀರ್ವಾದ ಒಂದೇ, ನಿಮ್ಮದು ಚಪ್ಪಾಳ ಬೇಕು. ನಮಗೆ ಚಪ್ಪಾಳ ಇದ್ದರೆ ಸ್ಟೇಜಲ್ಲಿ ಎನರ್ಜಿ ಇರುತ್ತೆ. ಮಂಗಳೂರಿನ ಖ್ಯಾತ ತಂಡ ಮಸ್ಕಿರಿ ಕುಡ್ಲ ಇವರ ಕಚ್ಚಗುಳಿ ಹಾಸ್ಯ ಕಾರ್ಯಕ್ರಮ, ನಮ್ಮ ತಂಡದ ದನಿಗಳಾದ ಮಜಾ ಭಾರತ, ಬಲೆ ತೆಲಿಪಾಲೆ ಹಾಗೂ ಹಲವಾರು ಚಲನಚಿತ್ರಗಳು, ಇತಿಹಾಸ ದಾಖಲೆ ಮಾಡಿದಂಥ ಕಾಂತಾರ ಚಲನಚಿತ್ರದ ಖ್ಯಾತ ನಟ, ತಲೆಯಲ್ಲಿ ಕೂದಲು ಉದುರಿದೆ ದೀಪಕ್ ರೈ ಪಾಣಾಜೆ ಇವರ ಹಾಸ್ಯಮಯ ತಂಡ ಬಂದು ಈಗ ನಿಮ್ಮನ್ನು ಕಚ್ಚಗುಳಿ ಕೊಡುವುದಕ್ಕೆ ಸಿದ್ಧವಾಗಿದೆ. ತಯಾರಿದ್ದೀರಾ? ಓಕೆ, ನಿಮ್ಗಳ ಆಶೀರ್ವಾದದಿಂದ ಮೊದಲ ಸ್ಕಿಟ್ಟನ್ನು ಪ್ರಾರಂಭ ಮಾಡ್ತಿದ್ದೀವಿ. ಯಾವುದೇ ಕಾರ್ಯಕ್ರಮ ಆದರೂ ದೇವರ ನಾಮದಿಂದ ಪ್ರಾರಂಭ ಮಾಡ್ತಿದ್ದೀವಿ, ದೇವರ ಶ್ಲೋಕದಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನಾವು ಇಲ್ಲಿ ಯಾಕೆ ಸೇರಿದ್ದೇವೆ ಅಂದರೆ, ಎಂಥದಕ್ಕೆ ಸೇರಿದ್ದೇವಪ್ಪ ಒಂದು ನೆನಪಾಗ್ತಿಲ್ಲ. ಹಾಲಕೆರೆ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ನಡೆದಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಬಂದು ಸೇರಿದ್ದೇವೆ. ಇವತ್ತಿನ ದಿನ ಒಂದು ಮಂಗಳೂರಿನ ಪ್ರಸಿದ್ಧ ತಂಡ ಬಂದು ಇಲ್ಲಿ ಒಂದು ನಾಟಕ ಕಾರ್ಯಕ್ರಮವನ್ನು ಕೊಡಲಿಕ್ಕಿತ್ತು. ಆದರೆ ಕಾರಣಾಂತರದಿಂದ ಆ ತಂಡ ಬರ್ತಾ ಇಲ್ಲ. ಆದರೂ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾಟಕದ ಗಂಧ ಗಾಳಿ ಗೊತ್ತಿಲ್ಲದ 4 ಗಟ್ಟಿಮುಟ್ಟಾದ ಹುಡುಗರನ್ನು ಕರ್ಕೊಂಡು ಬಂದು ನಿಮ್ಮ ಎದುರೊಂದು ಹಾಸ್ಯ ಪ್ರಹಸನವನ್ನು ಮಾಡ್ತಾ ಇದ್ದೇವೆ. ನಾವು ಮಾಡುವ ಹಾಸ್ಯ ಕಾರ್ಯಕ್ರಮದಲ್ಲಿ ಏನೇ ಲೋಪದೋಷ ಕಂಡು ಬಂದರೂ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ. ಇವತ್ತು ನಾವು ನಿಮ್ಮ ಮುಂದೆ ಆಡ್ತಿರುವಂಥ ನಾಟಕ ಓ ರಾಜ ನಿನಗೆ ಮರಣ. ಓ ರಾಜ ನಿನಗೆ ಮರಣ. ಈ ಕತೆ ಹೇಗೆ ಪ್ರಾರಂಭವಾಯ್ತಂದ್ರೆ, ರಾಜರ ಯುಗ ಅಂತ್ಯ ಆಗುವಂಥ ಸಮಯ, ಮೊಬೈಲ್ ಯುಗ ಪ್ರಾರಂಭವಾಗುವಂಥ ಸಮಯ. ಶ್ರೀ 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 ದುಷ್ಟ ದುಗ್ಗುನ್ನ ಮಹಾರಾಜ ತನ್ನ ಆಸ್ಥಾನದಲ್ಲಿರುವ ಸಖಿ ದಾಸಿ ಸೌಪರ್ಣಿಗೆಗೆ ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಗರ್ಭದಾನ ಮಾಡಿರ್ತಾನೆ. ಇದರ ಬಗ್ಗೆ ವಿಚಾರಿಸಲಿಕ್ಕೆ ಆ ದಾಸಿ ಅಪ್ಪ ಬಿಜ್ಜಲ ದೇವ ಆಸ್ಥಾನಕ್ಕೆ ಬರುವಂಥ ಕಥೆಯೇ ಓ ರಾಜ ನಿನಗೆ ಮರಣ. ಈ ನಾಟಕದ ಪ್ರಮುಖ ಪಾತ್ರಧಾರಿಗಳು ದುಷ್ಟ ದುಗ್ಗುನ್ನ ಮಹಾರಾಜನ ಪಾತ್ರದಲ್ಲಿ ದೀಪಕ್ ರೈ ಪಾಣಾಜೆ, ದಾಸಿ ಸೌಪರ್ಣಿಯ ಪಾತ್ರದಲ್ಲಿ ಸುರೇಶ್ ಸರಪಾಡಿ, ಬಿಚ್ಚಲ ಮಹಾದೇವನ ಪಾತ್ರದಲ್ಲಿ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ. ಈ ನಾಟಕದ ಸಂಗೀತ ರವಿ ಸುಂಕದ ಕಟ್ಟೆ, ಗೀತ ರಚನೆ, ಸಂಭಾಷಣೆ, ಸಾಹಿತ್ಯ, ಕತೆ ಅದು ನಾನೇ. ಯಾರದು ನಿರ್ದೇಶಕನ ಹೆಸರು ಹೇಳಬೇಕಾದ್ರೆ ತಸ್ಕು ಬುಸ್ಕಂತ ಮ್ಯೂಸಿಕ್ ಆಗೋದು, ಆಮೇಲೆ ಚಿಕ್ಕು ನೀನು ಆಯ್ತಾ ನಿನಗೆ. ಈ ನಾಟಕದ ಸಮಗ್ರ ನಿರ್ದೇಶನ ಮಂಗಳೂರು ಮೀನನಾಥ ಎಲ್ಲ ಮಾರಾಯ. ಈಗ ನಿಮ್ಮ ಮುಂದೆ ನಡೆಯುತ್ತಿರುವ ನಾಟಕ ಓ ರಾಜ ನಿನಗೆ ಮರಣ. ಕಲಾವಿದರೆಲ್ಲ ರೆಡಿ ಅಲ್ವಾ? ನಾನಿಲ್ಲೇ ಸೈಡಲ್ಲಿ ನಿಂತಿರ್ತೇನೆ, ನಾನು ಜನಗಳಿಗೆ ಕಾಣುವುದಿಲ್ಲ, ಆಯ್ತಾ? ರಾಜ ಬರಲಿ, ರಾಜ ರಾಜ ರಾಜ. ಅಂಕ ನೀನು ರಾಜವ, ಬಾಸೆಲ್ಲದವ, ಬಂದ ಮೈಕ್ ಮೂಸ್ಲಿಕ್ಕೆ ಹೋಗ, ರಾಜ ಬರ್ಲಿಯಾ? ರಾಜ ಬರ್ಲಿಕ್ಕೆ ನೀನು ಹೋಗ, ನೀನು ಹೋಗ. ನೀನು ಬಾ, ನೀನು ಹೋಗ್ಲಿಕ್ಕಿಲ್ಲ, ಬಾ ನೀನು ಬಾ, ನೀನು ಹೋಗು ಮಾರ್ರೆ. ನೀನು ಎಂತದಕ್ಕೆ ಆಮೇಲೆ ಬರ್ಲಿಕ್ಕೆ ಹೋಗ. ರಾಜ ರಾಜ ನೀ ಬಾರ,
ಇದು ಎಲ್ಲ ಕೊನೆ ತನಕ ಹೋಗ ಬಾರ ಅಂತ ಆಗ್ತದೆ. ನೀನಿಲ್ಲು, ನೀನು ಹೋಗ. ಹಾ, ನೀನಿಲ್ಲಿಗೆ ಮಧ್ಯ ಮಧ್ಯ ನಿಲ್ಲು, ಮಧ್ಯ ಮಧ್ಯ. ಮಧ್ಯ 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 ಮಧ್ಯ. ಹಾ ಹಾ ಹಾ, ನೋಡು ನೋಡು ನೋಡು, ನೋಡ ನೋಡ. ನನ್ನನ್ನಲ್ವ ಮಂಗ ನೋಡ್ಲಿಕ್ಕೆ ಮುಂದ್ಗಡೆ ಜನ ನೋಡ, ಸಭೆ ನೋಡ, ಸಭೆ ನೋಡ. ಏ ಬಾ ಬಾ ಬಾ. ಏ ಎಲ್ಲಿಗೆ? ಬಾರ ಬಾರ. ಎಲ್ಲಿಗೆ? ಬಾರ. ಎಲ್ಲಿಗೆ ಓಡುದು? ತುಂಬಾ ಜನ ಇದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಬರ್ತಾರೆ. ಅಷ್ಟು ಜನ ಆಗದಿಂದ ನಿನ್ನನ್ನು ನೋಡ್ಲಿಕ್ಕೆ ಕಾಯ್ತಿದ್ದಾರೆ, ಎಲ್ಲಿಗೆ ಹೋಗುದು ಮಾರಾಯ? ಹಾ, ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ಹೌದು, ನಿನ್ನನ್ನು ನೋಡ್ಲಿಕ್ಕೆ ಅಲ್ವಾ ಮಾರಾಯ ನಿನ್ನನ್ನು ಇಲ್ಲಿಗೆ ಕರೆಸಿದ್ದು. ಹಾ, ಈಗ ರಂಗದಲ್ಲಿ ರಾಜ, ಈಗ ರಂಗದಲ್ಲಿ ರಾಜ. ನೀನು ಆಗ್ಲೇ ಹೇಳೋದಲ್ವಾ, ನಾನು ಲಂಗದಲ್ಲೆಲ್ಲ ಕಚ್ಚೆಯಲ್ಲಿದ್ದೀನಿ. ಲಂಗ ಹಾಕೊಂಬರ್ಬೇಕು, ಅವ್ರು ಡ್ಯಾನ್ಸ್ನವ್ರದ್ದು ಲಂಗ ಇದೆಯಾ? ಲಂಗ ಅಲ್ಲ, ರಂಗ ರಂಗ. ವೇದಿಕೆಯಲ್ಲಿ ರಾಜ. ಸರಿ ಇದೆ. ಆ ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡೆಯ. ಹೋದ ಅರ್ಜೆಂಟ್ ಟಾಯ್ಲೆಟ್ ಆದವರು ಶೌಚಾಲಯದಲ್ಲಿ ಒದ್ದಾಡುವಾಗೆ. ರಾಜ ಗಾಂಭೀರ್ಯದಲ್ಲಿಯ ಹೇಗೆ? ರಾಜ ಗಂಭೀರ. ಹೋಗು ಹೋಗು ಹೋಗು, ಸೀದಾ ಹೋಗು 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 ಸಾಯಿ. ಹಾಗೆ. ಹಾ ಹೋಗಿ. ಹಾ, ಗಂಭೀರ. ದಮ್ಮು, ದಮ್ಮು, ದಮ್ಮು. ಸೂಪರ್ ಸೂಪರ್. ಬಿಡ್ಲ ಬಿಡ್ಲ ಎಂತ ಬಿಡ್ಲ ಎಂತ? ದಮ್ಮು ಬಿಡ್ಲ. ದಮ್ಮು ಬಿಡ, ದಮ್ಮು ಕಟ್ಟಿ ಸಾಯ್ತೆ ನೀನು. ಹಾ ಹಾ, ನಗು 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 ನಗು. ಹೇ, ನಕ್ಕ ಬೆಕ್ಕಿನ ಬೆಕ್ಕು ನಕ್ಕಗೆ. ಏ ಅಟ್ಟಹಾಸ, ಅಟ್ಟಹಾಸ. ಅಟ್ಟ ಕಾಸಿದ್ದಾರೆ, ಏನಾಗಲ್ಲ, ಮಳೆ ಬಂದರೂ ಏನಾಗಲ್ಲ. ಅಟ್ಟ ಕಾಸುದಲ್ಲ, ಅಟ್ಟಹಾಸ. ರಾಜನಗು. ಹೇಗೆ? ಹಾಗೆ ಚೆನ್ನಾಗಿದೆ. ನಾನೆಂತ ಚೆನ್ನಾಗಿದ್ದೀನಿ, ನೀನ್ ನಗ. ಅದು ನೀನ್ ನಕ್ಕಿದೆ, ಎಲ್ರು ಕೇಳಿದೆ, ಅದು ಸಾಕು. ಜನ ನೋಡ್ತಾ ಇದ್ದಾರೆ ನಗ. ನನಗೆ ಹಸಿವಾಗುತ್ತೆ, ನಾನು ಆಮೇಲೆ ಊಟ ಮಾಡಿದ್ಮೇಲೆ ನಾಕ್ತೀನಿ. ಏ, ನಗು ಮಾರ. ಸೂಪರ್ 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 ಸೂಪರ್. ಡೈಲಾಗ್ ಡೈಲಾಗ್ ಮಾತಾಡು. ಡೈಲಾಗ್ ನಿಂದು. ಏನು? ನೀನು ಯಾರು? ಯಾರು? ನಾನು. ಪರಿಚಯ? ಪರಿಚಯ ಪರಿಚಯ. ಪರಿಚಯ ಇಲ್ಲ ಅಂದ್ರೆ ಕರ್ಕೊಂಡ್ ಬಂದಿದ್ದೆ ಯಾಕೆ? ಅಲ್ಲ, ನಿನ್ನ ಪರಿಚಯ ಜನಗಳಿಗೆ ಮಾಡ. ಹೇಗೆ? ನಾನು ಶ್ರೀ 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 ದುಷ್ಟ ಗುನ್ನ ಮಹಾರಾಜ. ನಾನು ಶ್ರೀ 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 ದಿಶ್ 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 ದಿಶ್. ಬಾ ಹೇಳ. ಅಷ್ಟು ಕಷ್ಟದಿಲ್ಲ, ಯಾಕೆ ನಿನ್ನ ಕರ್ಮ ಕೆಡೋದ? ಹೇಳ್ಬೇಕಾ? ಶ್ರೀ 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 ದುಷ್ಟ ಗುನ್ನ ಮಹಾರಾಜ. ದಿಶ್ ದಿಶ್. ನಾನು ಮುಪ್ಪಿನ ಬಸವಲಿಂಗ ಮಹಾರಾಜ. ಎಂತ ಮರಯ, ನಿನ್ನ ಹೆಸರು ಹೇಳೋದು ಬಿಟ್ಟು. ಆಯ್ತಾಯ್ತು, ಈಗ ಮುಂದಿನ. ನಾನು ದೀಪಕ್ ಮಹಾರಾಜ. ಈಗ ಮುಂದಿನ ಡೈಲಾಗ್. ನನ್ನ ಹತ್ರ 6 ರಾಜ್ಯದ ಕಪ್ಪಗಳಿವೆ, 8 ಆನೆಗಳಿವೆ, 1 ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ, ನನ್ನ ಹತ್ರ 8 ಆನೆ ಇದೆ, ನನ್ನ ಮೊಬೈಲ್ ಸೋರ್ತದೆ. ಅಲ್ಲ ಎಂತ ಮಾತಾಡ್ತಿದ್ಯಾ? ನನ್ನ ಹತ್ರ 6 ರಾಜ್ಯದ ಕಪ್ಪಗಳಿದೆ, 8 ಆನೆಗಳಿದೆ, 9 ಮೊಬೈಲ್ ಶೋರೂಮ್ ಇದೆ. ನನಗೆ ಅವ ಹೇಳಿದ್ದೆಲ್ಲ ಇದೆ. ಮುಂದೆ ನೆಕ್ಸ್ಟ್ ಡೈಲಾಗ್. ನೆಕ್ಸ್ಟ್ ಡೈಲಾಗ್. ಯಾರಲ್ಲಿ? ಹಾಂ, ಯಾರಲ್ಲಿ? ಎಲ್ಲಿ? ಮಿಥುನ್ ಪಾಟೀಲ್ ಅವರು. ಎಲ್ಲಿ? ಅವರಲ್ಲವ, ನಿಂದು ರಾಜ ಅಂತ ಡೈಲಾಗ. ಯಾರಲ್ಲಿ? ಯಾರು ಇಲ್ಲ ಇಲ್ಲಿ, ನಾನು ಒಬ್ಬನೇ ಇಲ್ಲಿ. ಆಗಲ್ಲ ಸೋಮಲ್ಲಿ. ನೀನೆಂತ? ಹೋಗ. ಅವನೊಬ್ಬ ಕರೆದ ಕೂಡಲೇ ಹೋಟೆಲ್ ಸಪ್ಲೈಯರ್ ಬಂದಾಗೆ ಬರ್ತಾನೆ. ಡೈಲಾಗ್. ಯಾರಲ್ಲಿ? ಯಾರಲ್ಲಿ? ನನ್ನ ಉಡುಗೆ ತೊಡುಗೆಗಳು ತಯಾರಾಗಿದೆ. ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ, ಬೇಗ ಮಾಡಲಿ, ಹಸಿವಾಗುತ್ತೆ, ಊಟ ಮಾಡಿಲ್ಲ. ಹುಡುಗ ಅಡಿಗೆ ಅಲ್ಲ, ಉಡುಗೆ ತೊಡುಗೆಗಳು ತಯಾರಾಗಿದೆ. ಉಡುಗೆ ತೊಡುಗೆ ಅಂದ್ರೆ ಅವತ್ತಿನ ಕಾಲದಲ್ಲಿ ರಾಜರು ಹಾಕುತ್ತಿದ್ದ ಡ್ರೆಸ್ ಅದು. ನನ್ನ ಡ್ರೆಸ್ ರೆಡಿ ಇದೆಯಾ? ಇದೆಯಂತೆ. ಎಂತ ಮರ. ನೆಕ್ಸ್ಟ್. ಯಾರಲ್ಲಿ? ಯಾರಲ್ಲಿ? ಮಹಾಸ್ವಾಮಿಗಳು. ಯಾರಲ್ಲಿ? ಯಾರಲ್ಲಿ? ನನ್ನ ಸೇನಾಪಡೆ ತಯಾರಾಗಿದೆ. ನನ್ನ ಸೇಮಿಗೆ ವಡೆ ತಯಾರಾಗಿದೆಯಾ? ನನಗೊಂದು 2 ಪ್ಲೇಟ್ ಹೇಳ. ಸೇಮಿಗೆ ವಡೆ ಅಲ್ವಾ, ಸೇನಾಪಡೆ. ಯುದ್ಧಕ್ಕೆ ಹೊರಡುವ ಪಡೆಗಳು ತಯಾರಾಗಿದೆಯಾ? ಯುದ್ಧಕ್ಕೆ ಸೇಮಿಗೆ ವಡೆ ತಿಂದು ಯುದ್ಧಕ್ಕೆ ಹೋಗುವ. ನೀನು ತಿನ್ನುವುದರಲ್ಲೇ ಇದೆಯಲ್ಲ, ಮರ್ಯಾದೆ ತೆಗಿ. ನನ್ನ ಪಡೆಗಳು ತಯಾರಿದ್ದಾರ? ಸೈನಿಕನ ಸ್ವರ, ಸೈನಿಕನ ಸ್ವರ. ರಾಜ, ಆಸ್ಥಾನದ ದಾಸಿ ಬಂದಿದ್ದಾಳೆ.
ಇಲ್ಲೇ ಇದ್ದೀನಿ, ಯಾಕೆ ಬೊಬ್ಬಾಡಿ? ರಾಜ ಆಸನದ ಆಶ ಬಂದಿದ್ದಾಳೆ. ಎಂತಂತೆ? ಒಮ್ಮೆ ನಿಲ್ಸು, ಎಂತ? ಒಮ್ಮೆ ಲೈಟ್ ಆಫ್ ಮಾಡಿ ಅಂತೆ. ಬೇಡ, ಯಾಕೆ? ಆಸನದ ಆಶಾ ಬಂದಿದ್ದಾಳಂತೆ. ನಾನೊಮ್ಮೆ ಮಾತಾಡಿ ಬರ್ತೇನೆ. ಆಸನದ ಆಶ ಅಲ್ಲ ಮಾರೆ, ಆಸ್ಥಾನದ ದಾಸಿ ಬಂದಿದ್ದಾಳೆ. ಆಸ್ಥಾನದ ದಾಸಿ ಬಂದಿದ್ದಾಳೆ. ಆಶಾ ಹೋದ್ಲಾ? ಏ ದಾಸಿ ಬರ್ಲಿ, ದಾಸಿ 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 ಆಮೇಲೆ ಬರ್ಲಿ, ಜೋರಿಗೆ 1 ಪ್ಲೇಟ್ ದೋಸೆ ಬರ್ಲಿ. ಮನೆ ಇರು ಮರೆ, ದಾಸಿ ದಾಸಿ ಬಾರ, ದಾಸಿ ಬಾ. ಹೋಗು, ನೀನು ಹೋಗು. ನೀನು ಹೋಗ. ಭಾಷೆನದವ ಎಷ್ಟೊತ್ತಿಗೆ ಬರುದಾ? ನೀನು ನನ್ನನ್ನು ಬಿಟ್ಟು ಬಂದು ದೊಡ್ಡ ಜನ ಆಗುದು ಬೇಡ. ಆಗ್ಲೇ ಬಂದು ನಿಂತಿದ್ದೆ, ಮತ್ತೆ ಎಷ್ಟೊತ್ತಿಗೆ ಬರುದು? ಎಂತ ಕೈ ಕಾಲೆಲ್ಲ ಸಿಕ್ಕೊಳ್ತದ? ಯಾರ್ದು ಅಮ್ಮಂದ ಲಂಗ? ಅದೆಲ್ಲ ಇಲ್ಲಿ ಬೇಕು ನಿನಗೆ? ನನಗೆ ಬೇಡ, ನಿನ್ನ ಅಮ್ಮನಿಗೆ ಬೇಕಲ್ಲ. ರಾಜ ಮಾತಾಡ್ಲಿಕ್ಕಿಲ್ಲ. ರಾಜ ಬೆಚ್ಚದಲ್ಲಿ ಮಸೆಯುವನು, ಹಾ? ಬೆಚ್ಚದಲ್ಲಿ ಮಸೆಯುವನು. ಬೆಚ್ಚ 2 ಮಸಾಲೆ. ಮಸಾಲೆ ಅಲ್ಲವ, ಸಿಟ್ಟಿನಲ್ಲಿ ಗುರಾಯಿಸುವುದು. ಹ, ನನ್ನನ್ನಲ್ಲ ಅವಳನ್ನು ಮರ. ದಾಸಿ ಡೈಲಾಗ್ ಬರ್ತದೆ. ಮಾತಾಡಿ ಮಾತಾಡಿ, ನಿಂದೆ. ಸ್ವಲ್ಪ ತೆಗೆದು ಕೊಡು. ಎಂತ ಸಾವು ತೆಗೆದುಕೊಡುದ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಇನ್ನು ಮುಸುಡಿಗೆ ರಕ್ಷಿಸಿಟ್ರು ಸಿಗ್ತಾರೆ ಬಾ. ರಕ್ಷಿತಲ್ವನ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು. ನನಗೆ ದೋಸೆನೇ ಕೊಟ್ಟಿಲ್ಲ, ನೀನು ರಸ್ಕೆಯಲ್ಲಿ ಕೊಡ್ತಾನೆ. ಏ ದಾಸಿ, ರಸ್ಕಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಲ ರಕ್ಷಿಸಬೇಕು ಮಹಾರಾಜ. ರಕ್ಷಿಸಬೇಕು ಮಹಾರಾಜ 3 ಸಲ. ಹಾಗಲ್ಲ ಮರೈತೆ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ನಾನು ಲೆಕ್ಕ ಮಾಡ್ತೀನಿ, ನೀನು ಹೇಳು. ಹಾಗೆ ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 1, ರಕ್ಷಿಸಬೇಕು ಮಹಾರಾಜ, 2. ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಸಾಕು, ಈ ಚಳಿಗೆ 3 ಸಲ ಸಾಕು. ರಾಜ 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 ರಾಜನ ಮುಖದಲ್ಲಿ ತುಚ್ಛ ಭಾವ. ಆಯ್ತು ಬಾವ. ಎಂತ ಮಾಡಿದ? ಕಚ್ಚಿದೆ ಬಾವ, ಕಚ್ಚಿದೆ. ನಿಂಗೆ ಕಚ್ಚಲಿಕ್ಕೆ ಯಾರು ಹೇಳಿದ್ದ? ಮಗ, ರಾಜನ ಮಗದಲ್ಲಿ ಕಚ್ಚು ಬಾವ ಅಂತ ಹೇಳಿದಲ್ಲ. ಕಚ್ಚು ಭಾವ ಅಂತ ಹೇಳಿದಲ್ಲ, ತುಚ್ಛ ಭಾವ. ಹಂಗಂದ್ರೆ ಕೇರ್ಲೆಸ್, ಕೇರ್ಲೆಸ್. ಆಂಬ್ಯುಲೆನ್ಸ್. ಅವಳನ್ನ ತಾತ್ಸಾರ ಮಾಡುದಾ? ಆಂಬ್ಯುಲೆನ್ಸ್. ಡೈಲಾಗ್ ಹೇಳು. ನಿಮ್ಮಿಂದಾಗಿ ನನ್ನ ಗರ್ಭ ಪಾತ್ರೆ ತುಂಬಿದೆ. ನಿನ್ನಿಂದಾಗಿ ಕಬ್ಬಿಣದ ಪಾತ್ರೆ ತುಂಬಿದೆ. ಏನು ಕಬ್ಬಿಣದ ಪಾತ್ರೆಯಲ್ಲಿ ಉಳ್ಳಾಗಡ್ಡಿ ಬಂಜಿ ಮಾಡ್ತಾ ಇಲ್ಲ? ಕಬ್ಬಿಣದ ಪಾತ್ರೆ ಎಲ್ಲ ನನ್ನ ಗರ್ಭ ಪಾತ್ರೆ ತುಂಬಿದೆ. ಗರ್ಭ ಪಾತ್ರೆ. ನಿಮ್ಮಿಂದಾಗಿ ಆ ಪಾತ್ರೆಗಳು ತುಂಬಿ ತುಳುಕಿದೆ. ನೀವು ಮಾಡಿರುವ ಪಾಪವನ್ನ ನೀವೇ ತಿನ್ನಬೇಕು. ಅದರಲ್ಲಿ ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಏನು ಅಪ್ಪ ಒಡೆಯ? ಒಡೆ ಆಪ ಅಲ್ವಾ, ನೀವು ಮಾಡಿದ ಪಾಪ. ನೆಕ್ಸ್ಟ್ ಎಮೋಷನಲ್ ಡೈಲಾಗ್. ಈಗ ನಿನಗೆ ಎಮೋಷನ್ ಬರಬೇಕು. ಮೋಷನ್ ಅಲ್ವಾ, ಬೇಸರದಲ್ಲಿ. ರೆಡಿ. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸು ಕೂಚು ಕೂಗುತ್ತಿದೆ. ಅಯ್ಯೋ ಕೂಗುದೆ. ಅವಳಿಗಿಂತ ನಿನಗೆ ಮಾಡ್ಬೋದಿತ್ತು, ವಯ್ಯಾರ ನಿನ್ನೆ ಜಾಸ್ತಿ ಆಗಿದೆ. ಆ ಗಡ್ಡ ಮಿಷ ತೆಗೆದ್ರೆ ನೋಡೋರು ಬೇಕಲ್ಲ. ನೀನು ಹೇಳಿಕೆ. ನಿಮ್ಮಿಂದಾಗಿ ಅಟ್ಟಿಯಲ್ಲಿ ಹಸು ಕೂಗುತ್ತಿದೆ. ಸ್ವಲ್ಪ ಹುಲ್ಲಾಕಿ ಬಾ, ತಿಂತಾ ಇರ್ಲಿ. ಹಟ್ಟಿಯಲ್ಲಿ ಹಸು ಅಲ್ಲ, ಹೊಟ್ಟೆಯಲ್ಲಿ ಹಸು ಕೂಸು ಕೂಗುತ್ತಿದೆ. ಕೂಗ್ಲಿಯಾ? ಹೊಟ್ಟೆಯಲ್ಲಿ ಹಸು ಕೂಸು ಕೂಗುತ್ತಿದೆ. ಕೂಗ್ಲಿ ಎಷ್ಟು ಕೇಳುತ್ತೆ ನೋಡೋಣ. ರಾಜ ಗರ್ವ, ಸಿಟ್ಟು ಬಂತು. ಸಿಟ್ಟು. ಇವಾಗ ಕಟ್ಟು ಕಥೆಯನ್ನು ಕಟ್ಟಿ ನಾಚಿಕೆ ಬಿಟ್ಟು ಬದುಕುವವರು ನೀವು. ಕಟ್ಟು ಅದರಲ್ಲಿ ಎಷ್ಟು ಕಟ್ಟಿದೆ. ಸ್ವಲ್ಪ ಸಣ್ಣದು ಮಾಡು, ಅಷ್ಟು ಉದ್ದದ್ದು ಕೊಟ್ರೆ. ಸಣ್ಣದು ಮಾಡ್ಲಿಕ್ಕೆ ಆಗುದಿಲ್ಲ. ಕಟ್ಟು ಕಥೆಯನ್ನು ಕಟ್ಟು ನಾಚಿಕೆ ಬಿಟ್ಟು ಬದುಕುವವರು ನೀವು. ಅವ ದಮ್ಮು ಕಟ್ಟಿ ಹೇಳಿದಲ್ಲ, ಹಾಗೆ ಬದುಕುವವರು ನೀವು. ಕೂಗ್ಲಿಕ್ಕೆ ನೀನು ಕೂಗು. ಅಳುತ್ತಾ ಕೂಗು. ನೀನಲ್ವಾ ಕೂಗ್ಲಿಕ್ಕೆ, ನೀನು ಕೂಗ ದಾಸಿ. ನಗು. ಆಸೆಯಲ್ಲಿದ್ದವಳು ನೀನೆಂತ ನಗದು ಕೂಗಿಕೊಂಡು ಹೋಗ. ರಾಜನ ಮುಖದಲ್ಲಿ ಗೆದ್ದ ಭಾವ. ಎಂತ ಭಾವ? ಗೆದ್ದ ಭಾವ, ವಿನ್ ಆದ ಖುಷಿ. ಎಂತ
ಕಬಡ್ಡಿ ಫೈಟಿಂಗಿಗೆ ಹೋಗುದಾ ರಾಜ? ಖುಷಿ. ಹಾ, ಅಪ್ಪ ಬರ್ಲಿ. ಅಪ್ಪ ಹಾಂ, ಅಪ್ಪ ಅಪ್ಪ ಅವ್ರು ಬರೋದಿಲ್ಲ. ನನ್ನನ್ನು ಕಳಿಸೋದೇ ಕಷ್ಟದಲ್ಲಿ ಅವ್ರಿಗೆ. ಅವ್ರ ಮನೇಲಿ ಕೆಲಸ ಇದೆ. ಯಾರಪ್ಪ? ನನ್ನನ್ನೇ ಬೇಗ ಬರೋ ಕೇಳಿದ್ರೆ ಇನ್ನು ಅಪ್ಪ ಬರ್ಬೇಕಂತ. ಯಾರಪ್ಪ? ನಿನ್ನ ಅಪ್ಪ ಎತ್ತ ಇಲ್ಲಿ ಮಂಡಕ್ಕಿ ಮಾಡ್ಲಿಕ್ಕೆ ಅದಾಸಿ ಅಪ್ಪ. ಅವ ಎಂತ ಏನ್ ತೆಗಿತಿದ್ದಾನೆ ಮಾತಿಲ್ಲ. ಯಾರ? ಬಿಚ್ಚಲ ಸೋಮು. ಏಯ್ ಮಾತಿಲ್ಲದವ ನೀನು ಬಾರ. ಅಪ್ಪ ಬಾರ. ನೀನು ಜಾತ್ರೆ ಬಂದಂಗೆ ಬಂದ್ರೆ ಎಲ್ರು. ನೀನು ಹೋಗ ಬಾಸಿಲ್ಲ. ನೀನು ಸತ್ಯ ಹೇಳ್ತೇನೆ ನಾನು. ನನಗೆ ಅವನದು ಖುಷಿ ಆಗೋದು ಗೊತ್ತಾ? ಎಂತ ಎಷ್ಟು ಡೈಲಿ ಕೊಟ್ಟರು ಪಟ 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 ಮಾತಾಡ್ತಾನೆ ಅವ. ಹಾಗಾದ್ರೆ ಇನ್ನು ಅವನೇ ಮಾತಾಡೋಣ. ಇಲ್ಲ ಇಲ್ಲ ನೀನು ಬೇಕು. ಹಾ, ಮಾತಾಡು ಮಾತಾಡು ನಿಂದ. ಇದು ಕಾಲು ಬದಲು ಮಾಡ್ಬೋದಾ? ಆಯ್ತು ಮಾರ, ಬದಲು ಮಾಡು. ಇಷ್ಟ ಆಗ್ತದೆ. ಮಾತಾಡು. ನಿನ್ನದು ಡೈಲಾಗ್ ಮಾತಾಡ. ಒಮ್ಮೆ ಹೇಳಿಕೊಡದು. ಪಟ 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 ಪಟ. ಅದು ಅಲ್ಲಿ ಮಾತ್ರ, ಇಲ್ಲಿಲ್ಲ. ಪ್ರಣಮ ಮಹಾರಾಜ ಪ್ರಣಮಂ. ಪಡಬಡ ಪಡಬಡ ಪ್ರಸಾದ್ ಅಂದ್ಯಾ? ಯಾವ್ದ್ರ ಗಣೋಬೋದು. ಬಾಸಿಲ್ಲದವ ಮನ 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 ಅಲ್ಲ. ಪ್ರಣಮ ಮಹಾರಾಜ ಪ್ರಣಮಂ. ಹಾಗಂದ್ರೆ ಆಗಿನ ಕಾಲದಲ್ಲಿ ರಾಜರು ನಮಸ್ಕಾರ ಮಾಡುವ ಪದ್ಧತಿ. ಹಾ, ನಮಸ್ಕಾರ. ಮತ್ತೆ ಚಳಿ ಅಲ್ಲ ಇದು ಭಯಂಕರ. ಎಂತ ಚಳಿಯ? ಎಂತ ನೀವು ಕಾನ್ಫರೆನ್ಸ್ ಮೀಟಿಂಗಿಗೆ ಬಂದದ ಎಂತದ? ನೆಕ್ಸ್ಟ್ ಡೈಲಾಗ್ ನೆಕ್ಸ್ಟ್ ಡೈಲಾಗ್ ನೆಕ್ಸ್ಟ್ ಒಮ್ಮೆ ಹೇಳಿಕೊಡು. ಒಮ್ಮೆ ಎಂತ? ದುಷ್ಟದು ಗುಣ ಮಹಾರಾಜ. ಗೊತ್ತಾಯ್ತು. ಏಯ್, ಅದು ನಾನು ಹೇಳಿದ್ದೀನಿ, ಮಿಕ್ಕಿದ್ದೇಳು. ಏಯ್, ಬರಲಿ. ಏಯ್, ಬರೀ ಎಲ್ಲ ಇದೆ. ನಾವು ಜಡ್ವರೆಗೆ ಬರ್ಬೇಕಾದ್ರೆ ನನ್ನ ಎಬ್ಬಿಸು, ನಾ ಮಲಗಿರ್ತೇನೆ. ನೆಕ್ಸ್ಟ್ ಇದು ಹೇಳ. ದುಷ್ಟದು ಗುಣ ಮಹಾರಾಜ. ಏಯ್, ಟಂಕಟಕ್ಕಣ ಮಹಾರಾಜ. ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ. ಅದಕ್ಕೆ ನಾನು ನನ್ನ ಹೆಸರು ಹೇಳಿದ್ದೆ, ಎಂತ ಆಗೋದಿಲ್ಲ. ಏ ದೀಪಕ್ ಮಹಾರಾಜ. ಇದು ನೆಕ್ಸ್ಟ್ ಡೈಲಾಗ್ ಆದ್ರೂ ಬರ್ತದ? ಮಾತಾಡ. ಒಮ್ಮೆ ಹೇಳಿಕೊಡು. ಎಂತ ಒಮ್ಮೆ ಹೇಳುದು? 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಇದೆ. ಎಲ್ಲಿದ್ದಿ ರಾಜ? ಎಲ್ಲಿ? 6 ತಿಂಗಳಿಂದ 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಅಲ್ಲಿ ಇದ್ದ ನನ್ನ ಮಗಳನ್ನ. ಎಂತ ಸಾಕು ಮಾತಾಡಿ. 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಅಲ್ಲಿ ಇದ್ದ ನನ್ನ ಮಗಳನ್ನು 13 ತಿಂಗಳು ಗರ್ಭವತಿ ಮಾಡಿದ ನಿನ್ನನ್ನು ಬಿಡಲಾರೆ. 13 ತಿಂಗಳು ಅಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು. ಅವಳು 2 ಸೀಮಂತ ಮಾಡಬೇಕಾಗತ್ತೆ. ಹೆರಿಗೆಗೇನು JCB ಅಲ್ಲಿ ತಗೊಂಡು ಹೋಗುದಾ? 13 ತಿಂಗಳಲ್ಲ ಬೊಜ್ಜ, 3 ತಿಂಗಳು ಮಾರಾಯ. 3 ತಿಂಗಳು ಗರ್ಭವತಿ ಮಾಡಿದ ನಿನ್ನನ್ನು ಬಿಡಲಾರೆ. ನೆಕ್ಸ್ಟ್ ಡೈಲಾಗ್ ನೆಕ್ಸ್ಟ್ ಡೈಲಾಗ್. ನೆಕ್ಸ್ಟ್ ಅಂತ ಹೇಳು. ಮೇಲೆ ಇಟ್ಟರೆ ಕಾಗೆ ಹೊತ್ಕೊಂಡು ಹೋಗ್ತದೆ, ಕೆಳಗೆ ಇಟ್ಟರೆ ಇರುವೆ ತಗೊಂಡು ಹೋಗ್ತದೆ ಅಂತೇಳಿ ನಾಡಲ್ಲಿ ಸಾಕಿದೆ. ಅಲ್ಲಿ ಇಟ್ರೆ ಇರುವೆ ಕೊಂಡೋಗ್ತದೆ, ಇಲ್ಲಿಟ್ರೆ ಕಾಗೆ ಕೊಂಡೋಗ್ತದೆ ಅಂತ ಹೇಳಿ ಗೂಡಲ್ಲಿ ಪ್ರೀತಿಯಿಂದ ಸಾಕಿದೆ. ಗೂಡಲ್ಲಿ ನಾಯಿ ಮರಿ ಸಾಕುದಾ? ಗೂಡಲ್ಲಿ ಗೂಡಲ್ಲಿ ಅಲ್ಲ ಮರ, ನಾಡು 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 ನಾಡು. ದಾಸಿ ಚಾಕು ತಗೊಂಡ್ ಬಾ, ಚಾಕು ತಗೊಂಡ್ ಬನ್ನಿ. ಬರ್ತೀನಿ, ಅಲ್ಲಿ ಇಟ್ಟಿದ್ದೀನಿ. ಹೋಗ. ನಾಡು ನಾಡು. ಹಾ ಹಾ, ಗೊತ್ತಾಯ್ತಲ್ಲ? ಹಾ, ಸಾಕಿದೆ. ಇಷ್ಟು ಮಾಡಿದೆ ನಿನ್ನನ್ನು ನಾನು ಬಿಡಲಾರೆ. ಇಷ್ಟು ಮಾಡಿದ ನಿನ್ನನ್ನು ನಾನು ಬಿಡಲಾರೆ. ಹಾರಿ ಬೀಳುವುದು. ಹಾರಿ ಬೀಳುವನು. ಭಾಷೆ ಎಲ್ಲದವ ಕೆಳಗೆಲ್ಲವ ಹಾರಿ ಬೀಳಲಿಕ್ಕೆ, ಹಾರಿ ಅವನ ಮೇಲೆ ಬೀಳುವುದು, ಅಟ್ಯಾಕ್ ಮಾಡುದು. ಅಟ್ಯಾಕ್ ಇಲ್ಲಿಗೆ. ಹೌದಾ? ನಿನ್ನನ್ನು ನಾನು ಬಿಡಲಾರೆ. ಮಂಗ ಹಾರ್ದಂಗ ಹಾರ್ತಾನವ. ರಾಜನಿಗೆ ಮರ್ಯಾದೆ ಇಲ್ವಾ? ಆಯ್ತಾಯ್ತಾಯ್ತು ಇಂಥವರೆಲ್ಲ. ಹಾ, ನಾನು ಈಗ 5 ನಿಮಿಷ ವಿಶ್ರಾಂತಿ. ನನ್ನ ಸೇವಕಿಯರಲ್ಲಿ ಸೇವಕಲ್ಲಿ ಮುಂದೆ ನಾನೇ ಗಾಳಿ ಹಾಕೋಬೇಕಷ್ಟೇ. ಇಷ್ಟು ಮಾಡಿದೆ ನಿನ್ನನ್ನು ನಾನು ಬಿಡಲಾರೆ. ಇಷ್ಟು ಹೇಳಿದ ನಿನ್ನನ್ನು ಬಿಡಲಾರೆ. ಕಾಲರ್ ಇಡಿ, ಕಾಲರ್ ಇಡಿ. ನಿನ್ನ ಕಾಲರ್ ಹಿಡಿದು ಎಂತ ಸಾಹಿತ್ಯ? ರಾಜನದ್ದು ಕಾಲರ್ ಹಿಡಿಯಾ? ಇದರಲ್ಲಿ ಕಾಲರ್ ಇಲ್ಲಿ ಉಂಟು. ಮೆತ್ತಗೇಡಿ ಬಾಡಿಗೆ ಕೊಟ್ಟಿಲ್ಲ, ಡಬಲ್ ಕೇಳ್ತಾನ. ಕಾಲರ್ ಹಿಡಿದ್ಯಾ? ಹಾ ರಾಜ, ನಿನ್ನ ಡೈಲಾಗು. ಬಿಚ್ಚಲ ದೇವ. ಬಚ್ಚಲಿ ದೇವ. ನಾನಿಲ್ಲ ಈ ನಾಟಕಕ್ಕೆ, ನಾನಿಲ್ಲ. ಯಾಕೆ? ನಾನು ಮೊನ್ನೆ ಹೇಳಿದ್ದೇನೆ ನನ್ನನ್ನು ಬಚ್ಚಲಿ ಅಂತ ಕರಿಬಾರ್ದು ಅಂತ. ಎಂತ ಬಚ್ಚಲಿ? ನನ್ನನ್ನು ಊರಿನಲ್ಲೆಲ್ಲ ಅದೇ ಹೆಸರಿಂದ ಕರೆಯುವುದು. ಬಚ್ಚಲಿ ಅಂತವ? ಅದು ಬಚ್ಚಲೆಲ್ಲೋ ಬಿಚ್ಚಲ ದೇವ ಹೆಸರು ಮರ. ಹೆಸರ? ನಿನ್ನನ್ನು ನಾನು ಬಿಡಲಾರೆ. ಬಿಡಲಾರೆ. ರಾಜ, ನಿನ್ನ ಡೈಲಾಗ್. ಬಿಚ್ಚಲ ದೇವ. ನೀ ಬಿಚ್ಚುತ್ತಿ ದೇವ.
ಇದನ್ನ ಬಿಚ್ಚಲ್ಲಿ ದೇವ ಯಾವಾಗ ಕಟ್ಟಿದ್ದೀನಿ? 4 ಗಂಟೆ ಮೊದಲು ಕಟ್ಟಿದ್ದೀನಿ, ಮಾತು ಮುಗಿಯೋವರೆಗೂ. ಹಾ, ನೀನು ಡೈಲಾಗು. ಯಾರು ಮಾಡಲಾರದ ಗರ್ಭವನ್ನು, ಹಾ ನೆಕ್ಸ್ಟ್ ಡೈಲಾಗು. ಹಾ, ಯಾರು ಮಾಡಲಾರದ ಇಲ್ಲದ ಗರ್ಭವನ್ನು ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಒಬ್ಬರು ಹೇಳಲಿಕ್ಕೆ ಯಾರಾದ್ರು ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಬ್ಬರಲ್ವಲ್ಲ, ಒಬ್ಬರು ಹೇಳಲಿಕ್ಕ. ಇಲ್ಲದ ಗರ್ಭವನ್ನು ಉಂಟು ಅಂತ ಹೇಳಿ. ನೀನು ಹೇಳು. ನಾನು ಆವಾಗಿಂದ ಹೇಳಿದ್ದೀನಿ, ನೀನು ಹೇಳು. ಅಲ್ಲ, ನಂಗೆ ಸ್ವಲ್ಪ ಸಾಕು. ನೀನು ಸ್ವಲ್ಪ ಇದ್ದಿದ್ದಲ್ಲ, ನಾನು ಆವಾಗಿಂದ ಹೇಳ್ತಾ ಇದ್ದೀನಿ. ಎಂತದ ರಾಜ ನೀನು ಹೇಳಿ. ಅವ ಹೇಳಿ, ನನಗೆ ಸಾಕು. ಅವ್ರು ಹೇಳಲಿಕ್ಕಲ್ವ, ನೀನು ರಾಜನ ಡೈಲಾಗ್ ಅದು. ನೀನು ಎಲ್ಲ ರಾಜನಿಗೆ ಬರ್ತಿದ್ದವ ಕರ್ಮ. ನಿನ್ನ ಡೈಲಾಗ್ ಹೇಳು. ನನಗೆ ಬೇಡ ಇತ್ತಿದ್ದು. ರಾಜ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ತಡಿಯ ಅವಳ ಬಾಯಿಗೆ ತುರ್ಕತ್ಲಾಗೆ. ಹಾಗೆ ಅಣ್ಣ ರಾಜ ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಆ ಥರ ಅಲ್ಲ ರಾಜ, ಎನರ್ಜಿ ಬೇಕು, ಎನರ್ಜಿಗೆ ಏನು ತಿಂದಿಲ್ಲ ನಾನು. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಸಿಂದಾಪ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಸಿಂದಾಪ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಸಿಂದಾಪ. ನೀನು ಬಾ ಜನ ಜಾಸ್ತಿ ಬೇಕು. ಬಾ. ಎಂತ ನೀವು ಪ್ರೊಸೆಸ್ ಮೀಟಿಂಗ್ ಪಾರ್ಟಿಗೆ ಹೋಗುವುದು ನೀವು ಮೆರವಣಿಗೆಗೆ? ಸುಮ್ಮನೆ ಹೋಟೆಲ್ ತುಂಬಿಸ್ಕೊಂಡ್ ಬಂದಿರೋ ಮತ್ತೆ ಜಿಂದಾಬಾ ಅಂತೆ. ಹೊರಗಡೆ ಹೋಗ ನೀನು. ರಾಜ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನನ್ನನ್ನು ಮಂಗ ಮಾಡುವೆಯಾ? ನಿನ್ನನ್ನು ಮಂಗ ಮಾಡಿದ್ನ? ನನ್ನನ್ನಲ್ಲ ಮರೆ, ಅವರಿಗೆ ಹೇಳುವುದಾ? ನನ್ನನ್ನು ಮಂಗ ಮಾಡುವೆಯಾ? ನಿನ್ನನ್ನು ನಾನು ಬಿಡಲಾರೆ. ಸಾಯಿಸ್ತಿ ಮರ ಮರ್ಯಾದೆ. ನಾನು ತಲೆನೇ ಹೋಯ್ತು ನನ್ನ ಏಟಿಗೆ ಅನ್ಕೊಂಡೆ. ನಾವು ಬೋರ್ ಮಂಡೇವ. ಅವನಿಗೆ ಹೇಳಲಿಕ್ಕೆ ಅವನಿಗೆ ಹೇಳ. ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ಆಮೇಲೆ ಬಿಡಲ್ಲ. ನಿನ್ನನ್ನು ನಾನು ಬಿಡಲಾರೆ. ಕತ್ತಿ ಹಾಕು. ಕತ್ತಿ ಹಾಕ. ಒಮ್ಮೆ ನನ್ನನ್ನು ಸಾಯಿಸು ಮಾರೆ, ನಾನು ಹೋಗ್ತೀನಿ. ಅಲ್ಲಿ ಅಪ್ಪ ಬೈತಾರೆ ನನಗೆ. ನಾ ಒಳಗೆ ಹೋಗೋಕೆ ಮತ್ತೆ ಬಾಗಿಲೇ ತೆಗಿಯಲ್ಲ. ಮತ್ತೆ ನಾಯಿ ಮಲಗೋ ಜಾಗದಲ್ಲಿ ನಾ ಮಲಗಬೇಕು ಅಲ್ಲಿ. ಅವ ಸಾಯಿಸಲ್ಲ. ನಿನ್ನ ಕೈಯಲ್ಲಿ ಇದೆಯಲ್ಲ, ನನಗೊಂದು ತಲೆಗೆ ಬಡಿ, ನಾನು ಸಾಯ್ತೀನಿ. ಕತ್ತಿಯಲ್ಲಿ ಉಂಟಾ? ಇಲ್ಲ, ನಿನ್ನಲ್ಲಿ ಉಂಟು. ಚಾ ಕುಡಿಬೇಕಾದ್ರೆ ನೀನೇ ಕೊಟ್ಟಿದ್ದು. ಗೋಳಿ ಬಜ್ಜೆ ತಿನ್ನುವಾಗ ಕತ್ತಿ ನಿನ್ನಲ್ಲಿ ಕೈಯಲ್ಲಿ. ಏನು ಗೋಳಿ ಬಜ್ಜೆ ನಾನು ಕೈಯಲ್ಲಿ ತಿಂದಿದ್ದ, ಕತ್ತಿಯಲ್ಲಿ ತಿಂದಿದ್ದಲ್ಲ. ಕತ್ತಿಯಲ್ಲಿ ಉಂಟು. ನಿನ್ನಂತ ಕೊಟ್ಟಿದ್ದಲ್ಲ. ನನ್ನಲ್ಲಿ ಕತ್ತಿ. ಓ ದೇವರೇ, ನಿಮಗೆ ಇಬ್ಬರಿಗೆ ಮರ್ತು ಹೋಗ್ತದೆ ಅಂತ ಹೇಳಿ ನಾನು ತೆಗೆದಿಟ್ಟಿದ್ದೆ. ನನಗೆ ಮರ್ತೋಗಿದ್ದೆ. ತಗೋ. ಅಲ್ಲಾಡಿ ನಿಮ್ಮ ಮಾವ. ಕತ್ತಿ ಹಾಕು. ಕತ್ತಿ ಆಗಿದೆ. ಕೆಳಗೆ ಹಾಕುದಲ್ಲ ಮರ, ಅಲ್ಲಿ ಹಾಕೋ. ಅಲ್ಲಿ ಹಾಕಿರಿ. ರಾಜ, ಕತ್ತಿ ಅವನ ಹೊಟ್ಟೆಗೆ ಹಾಕು. ಹೊಟ್ಟೆಗೆ ಎಂತ ಹುಡುಕುದ? ಜೇಬು ಎಂತಕ್ಕೆ? ಅಂಬಡಿ ತುಂಬಿಸ್ಲಿಕ್ಕ? ಚುಕ್ಕ. ಅದು ಕ್ಯಾಪ್ ತೆಗಿ. ಕ್ಯಾಪ್ ತೆಗಿಯ. ಕ್ಯಾಪು ಕ್ಯಾಪ್. ಹಾ, ಎರಡೆರಡು ಇದೆ. ತಗೋ, ನೀನು ನನ್ನ ಸಾಯಿಸು, ನಾನು ನಿನ್ನ ಸಾಯಿಸ್ತೀನಿ. ಇಬ್ರು ಸತ್ರ ನಾಟಕ ಬೇಗ ಮುಗೀತದಲ್ಲ. ನೀನ್ ಚುಚ್ಚಲಿಕ್ಕೆ ಚುಚ್ಚು. ಇದು ಒಳಗೋಗಿ ಹೊರಗೆ ಬರುತ್ತೆ ಅಂತ. ಚುಚ್ಚು. ಅಯ್ಯೋ, ನಾ ಸತ್ತೆ. ಬೀಳುವುದು. ಬಾಸಿಲ್ಲದವ ನೀನೇ ಚುಚ್ಚಿ ನೀನೇ ಹೇಗೆ ಸಾಯುತ್ತ? ರಾಜ, ನೀನೆಂತ ಅಲ್ಲಾಡ್ಸ್ಕೊಂಡು ಕೂಸಿ ಎಬ್ಬಿಸಾವನನ್ನ. ಅಯ್ಯೋ, ಮತ್ತೆ ಬದುಕಿದೆ. ನೀನು ಸಾಯ್ಲಿಕ್ಕೆ. ಅಯ್ಯೋ ಸತ್ಯ. ನೀನೇ ಬಿಚ್ಚಲ. ಚುಚ್ಚಿ ಸಾಯಿ ನೀನೇ. ನೀ ಇನ್ನೂ ಚುಚ್ಚಲ್ಲ, ನಾನು ಒಮ್ಮೆಲೆ ಚುಚ್ಚೋದು. ಅಷ್ಟು ಟೈಮ್ ಇಲ್ಲ. ಸತ್ತೆ. ರಾಜ, ಯಾರಲ್ಲಿ? ಎಲ್ಲಿ? ಅವರ ಅಲ್ಲ, ನಿನ್ನ ಡೈಲಾಗ. ರಾಜ, ಯಾರಲ್ಲಿ? ಹಾ. ಈ ಸತ್ತ ಹೆಣವನ್ನ ಕೊಂಡು ಹೋಗಿ. ಈ ಸತ್ತ ಹೆಣ ಹೇಳದೆ ಹೋಯ್ತಾ?
ಹೆಣ ಇಲ್ಲಿ. ಹೇಯ್! ಏ ಮಾಸಿಲ್ಲದವ ನೀನ್ ಇಲ್ಲಿ ಯಾಕ ಬಿದ್ದದ್ದು? ನೀನ್ ಇಲ್ಲಿ ಎಂತ ಮಾಡುದ? ಅಲ್ಲಿ ಸತ್ತು ಬಿದ್ದವ ಇಲ್ಲಿ ಅಂತ. ಅಲ್ಲಿ ಸಾಯ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅಲ್ಲಿ ಇರುವೆಂಟು. ಮಾಸಿಲ್ಲದವ ಹೆಣಕ್ಕೆ ಇರುವೆ ಚಿತ್ತಿದ್ರೆ ಗೊತ್ತಾಗ್ತದ ಮಾಸಿ ಮೂಲಕ. ಅಯ್ಯೋ ಸತ್ತೆ. 2 ಸಲ ಸತ್ತ. ರಾಜ ರಾಜ ಯಾರಲ್ಲಿ? ಯಾರಲ್ಲಿ? ಈ ಸತ್ತ ಹೆಣವನ್ನ ಕೊಂಡು ಹೋಗಿ. ಈ ಸತ್ತ ಹೆಣವನ್ನು ಇಲ್ಲಿ ಯಾರಿಲ್ಲ, ನೀನೇ ತಗೊಂಡು ಹೋಗು. ಎಂತ ಅವಸ್ಥೆ ಮರ. ದಾಸಿ 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 ಬಾ ದಾಸಿ ದಾಸಿ. ಡೈಲಾಗ್ ಮಾತ್ರ ಡೈಲಾಗ್. ಸ್ವಲ್ಪ ತೆಗೆದುಕೊಡು. ಎಂತ ತೆಗೆದುಕೊಡುದ? ನ್ಯಾಯ ಕೇಳಲು ಬಂದ ನನ್ನನಿಗೆ ನಾಯಿ ಕೇಳಲು ಬಂದ ನನ್ನ ತಂದೆಗೆ. ನಮ್ಮ ನಾಯಿ ಮರಿ ಹಾಕಿದ್ದು ಗೊತ್ತೈತೆ ಅವಳಿಗೆ. ನಾಯಿ ಅಲ್ಲ, ಅಲ್ಲ, ಅದು ಬೊಗಳೋದಕ್ಕೆ ಒಂದೇ ಇರೋದು ಅದು. ಮತ್ತೆ ಇವಳು ಬಂದು ಬೊಗಳ್ಬೇಕಾಗತ್ತೆ. ನಾಯಿ ಅಲ್ಲ, ನ್ಯಾಯ ನಾಯಿ ಮರಿ ಹಾಲು ಕುಡಿಯೋದು ನೋಡಲ್ಲಿ. ಅದನ್ನು ಕೇಳಲು ಬಂದ ನನ್ನ ತಂದೆಯನ್ನು ಇಲ್ಲೊಮ್ಮೆ ಸಾಯಿಸಿ, ಇಲ್ಲಿ ಇರುವೆ ಉಂಟು ಅಂತ ಅಲ್ಲಿ ಒಮ್ಮೆ ಮಲಗಿಸಿ. ಮಲಗಿಸಿ ಅಂತ ಸಾಯಿಸಿದ. ಮಲಗಿಸಿ ಸಾಯಿಸಿ. ಮಲಗಿಸಿ ಯಾರು ಸಾಯಿಸ್ತಾರ? ಸಾಯಿಸಿದ ನಿಮ್ಮನ್ನು ನಾನು ಬಿಡಲಾರೆ. ನಿನ್ನನ್ನು ಬಿಡಲ್ಲ. ಏ, ನಿನ್ನನ್ನು ನಾನು ಬಿಡಲಾರೆ. ರಾಜ ನೀನ್ ಹಿಡಿಲಿಕ್ಕಿಲ್ಲ, ಆ? ನೀನ್ ಹಿಡಿಲಿಕ್ಕಿಲ್ಲ. ನಿನಗೆ ಸಿಕ್ಕಿಲ್ಲ ಅಂತ ನಂಜಲ್ಲಿ ಹೇಳೋದು ನೀನು. ರಾಜ ಹಿಡಿಲಿಕ್ಕುಂಟು. ರಾಜನಿಗೆ ಅಷ್ಟು ಸ್ವತಂತ್ರ ಇಲ್ಲ ಅಂತಂದ್ರೆ ಕರ್ಮದ ರಾಜನ. ರಾಜ ನೀನ್ ಹಿಡಿಲಿಕ್ಕಿಲ್ಲ. ನಾನು ಹಿಡಿಬೋದು. ನಿನ್ನ ಮೇಲೆ ಅಪವಾದ ಉಂಟು ರಾಜ. ಅಪವಾದ ತೆಗೆದೆ ಸಾಕು ಇವತ್ತಿಗೆ. ನೀನು ಹೋಗು, ನಿಂದು ಸಾಕು, ನಿನ್ನ ಉಪಕಾರ. ಹೋಗು, ನಿನ್ನ ಗಡಿಪಾರು ಮಾಡ್ದೆ ಹೋಗು. ನಿನ್ನ ಡೈಲಾಗ್ ಉಂಟು ರಾಜ, ಹಿಡಿಲಿಕ್ಕಿಲ್ಲ. ಹಿಡಿಲಿಕ್ಕುಂಟು. ನೀನು ಅದರಲ್ಲಿ ಬರ್ದಿಲ್ಲ. ನೀನು ಹೊಟ್ಟೆ ಕಿಚ್ಚಲು ಬರ್ದಿಲ್ಲ. ಅದರ ಬ್ರಾಕೆಟಲ್ಲಿ ಬರೀ ಎರಡು ಸಲ ರಾಜ ಗಟ್ಟಿಯಾಗಿ ಹಿಡಿಯುವುದು ಅಂತ ಬರೀ. ರಾಜ ಬಿಡು ರಾಜ, ನಿನ್ನ ಡೈಲಾಗ್. ಇಲ್ಲದ ಗರ್ಭವ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅವ್ನು ನಿಜವಾಗ್ಲೂ ಸಾಯಿಸಿದ್ರೆ ನಮ್ಗೆ ಪದೇ ಪದೇ ಜೀವ ಬರುತ್ತೆ ಅವನಿಗೆ. ನೀನು ಸತ್ತಿದ್ಯಾ ಬಿತ್ತಿರ ಮಗ್ಗ. ಅಯ್ಯೋ 3 ಸಲ ಸತ್ತ. ಹಾ ರಾಜ ರಾಜ, ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಕಾಮಿಡಿ. ನನ್ನನ್ನು ಮಂಗೆ ಮಾಡಿದೆಯಾ? ನಿನ್ನನ್ನು ಮಂಗ ಮಾಡಿದ್ದ? ನನ್ನನ್ನಲ್ವಾ ನೀನು ಅವಳಿಗೆ ಕೇಳಲಿಕ್ಕೆ? ನನ್ನನ್ನು ಮಂಗ ಮಾಡುವೆಯಾ? ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಈ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಈ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು. ಅವನು ನೀನಂತೆ ಮುಗೀತು ನಾಟಕ. ಹೋಗು. ಎಂತದ? ಮತ್ತೆ ಡೈಲಾಗ್ ಬರೆದು ಕೊಟ್ಟದ್ದು ನೀನಲ್ಲ. ಪುಸ್ತಕದಲ್ಲಿ ಬರ್ದದ್ದು ನಾನೆಂತ ಕೇಳ. ನಿನ್ನ ಗರ್ಭಕ್ಕೆ ಕಾರಣ ಯಾರು? ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ಸತ್ಯ ಹೇಳು. ಶೇಕ್ ಮಾಡು. ಶೇಕ್ ಮಾಡು. ಎಂತ ಗರ್ಭವನ್ನ? ಗರ್ಭವನ್ನಲ್ಲ, ಭುಜದ ಮೇಲೆ ಕೈ ಇಟ್ಟುಕೊಂಡು ಶೇಕ್ ಮಾಡು. ಶೇಕ್ ಮಾಡು. ಭುಜದ ಮೇಲೆ ಕೈ ಇಡ. ಆ, ಶೇಕ್ ಮಾಡು. ಎರಡು ಕೈ ಇಡ. ಎರಡು ಕೈ. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಅದನ್ನೆಂತ ಎಂತ ಸಾವ. ಹೆರಿಗೆ ಆಯ್ತು, ಹೆರಿಗೆ ಆಯ್ತು. ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ಎಂಥ ಸ್ಟೀಲ್ ಬಾಡಿ ಮಕ್ಕಳದು. ಎಷ್ಟು ವರ್ಷ ಆದರೂ ಏನೂ ಆಗಲ್ಲ. ಹೆಸರಿಟ್ಟೇ ಬಂದಿದೆ ಮಕ್ಕಳು. ಹೋಗು ನೋಡು, ಹೆರಿಗೆ ಆದ್ರೂ ಹಂಗೆ ನಿಂತಿದ್ದಾಳು ಅವಳು. ಹೋಗು ಮಲಗು, ಹೋಗು. ಅದನ್ನೆಂತದಕ್ಕೆ ತುಂಬಿಸಿಕೊಂಡು ಬಂದದ? ನಮ್ಮನ್ನು ಮಂಗ ಮಾಡ್ತೇನೆ. ಗರ್ಭ ಮಾಡಿದ್ದೇನೆ. ನಾನು ಬೇರೆ ಕೆಲಸಕ್ಕಾಗ ಹೋಗಿದ್ದಿದ್ರೆ ಇವಾಗ ಸಂಬಳ ಸಿಗ್ತಿತ್ತು. ಹಾಂ, ಕರ್ಮದ ನನ್ನ ಗರ್ಭ ಮಾಡಿದ್ದೀನಿ, ನನ್ನ ಕರ್ಕೊಂಡ್ಬಂದಿದ್ದು. ಈಗ ಅಂದಾಜು ಆಯ್ತು, ಅವಳಿ ಮಕ್ಕಳ ತಂದೆ ಗುಜರಿ ಅಂಗಡಿ ಅವ. ಇಲ್ಲಂತಂದ್ರೆ ಇಂಥ ಮಕ್ಕಳಿಗೆ ಜನ್ಮ ಕೊಡಲ್ಲ. ಈಗ ಸತ್ಯ ಹೇಳು, ಇದು ಏನು ಅಜ್ಜ? ಗರ್ಭ ಪಾತ್ರೆಯಾ ಅಥವಾ ಸ್ಟೀಲ್ ಪಾತ್ರೆಯಾ?